ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಈ ವಿಡಿಯೋ, ಈ ವ್ಲಾಗ್ ಕಂಪ್ಲೀಟಾಗಿ ಸ್ಮಾಲ್ ಕ್ಲಿಪ್ಸ್ನ ಹಾಕೋಕ್ಕಾಗತ್ತಷ್ಟೇ, ಯಾಕೆಂದರೆ ಕೆಲಸ ಮಾಡಬೇಕು. ಅದಕ್ಕೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಟಮ್ನ ಕ್ಲಿಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಲಕ್ಷ್ಮಿ ಕುಣಿಸೋದಿಲ್ಲ, ಸೊ ನಾರ್ಮಲ್ ಪೂಜೆ ಅಷ್ಟೇ. ಬಟ್ ಆದರೆ ಅದನ್ನೇ ಎಲ್ಲನೂ ಮಾಡ್ತೀವಿ, ಬಟ್ ಲಕ್ಷ್ಮಿ ಕುಣಿಸಲ್ಲ. ನಮ್ಮ ಪಪ್ಪ ಮನೆ ಕಡೆ ಯಾರೂ ಮಾಡಲ್ಲ. ಸೊ ಹಿಂಗಾಗುತ್ತೆ ಏನು ಎತ್ತ ಅಂತೆಲ್ಲ ಹೇಳ್ತೀನಿ. ಆ್ಯಂಡ್ ಸದ್ಯಕ್ಕೆ ದೇವ್ರ ಮನೆ ಫುಲ್ ಹಿಂಗೆಲ್ಲ ತೆಗೆದುಬಿಟ್ಟಿದ್ದೀವಿ. ಇವಾಗ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಬೇಕು. ಆ್ಯಂಡ್ ಕಂಪ್ಲೀಟ್ ಆದಮೇಲೆ ಏನು ಎತ್ತ ಅಂತೆಲ್ಲ ಅಪ್ಡೇಟ್ ಕೊಡ್ತೀನಿ. ಸೊ ಸದ್ಯಕ್ಕೆ ಬಾಯ್. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಹೆಂಗಾಗಿದೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಏನಮ್ಮ ಅರ್ಶಿನ ಕುಂಕುಮ ಕರಿ? ಫೋಟೋ ಅಲ್ಲ, ಫೋನು. ಸದ್ಯಕ್ಕೆ ನಾನು ಹಿಂಗೆ ರೆಡಿ ಮಾಡಿದ್ದೀನಿ. ಇಷ್ಟೇ ಕ್ಲೀನ್ ಮಾಡಿ ಹೆಂಗೆ ಮಾಡಿದ್ರು ನಾನು. ಆಮೇಲೆ ಆಗೋದು ಹೀಗೆ. ಇಷ್ಟು ಪಾತ್ರೆ ಸುದ್ದಾಕಿದ್ದಾರೆ ನಮ್ಮಮ್ಮ. ಈಗ ಅದನ್ನು ಕ್ಲೀನ್ ಮಾಡಬೇಕು. ಹಬ್ಬದ ಊಟ ಬೇಕಲ್ವಾ, ಮಾಡ್ತಾ ಇದ್ದೀನಿ. ಸಾಂಬಾರು ರೆಡಿ ಆಯಿತು, ಮಾಡಬೇಕು. ನಿಮ್ಮ ಮನೆಗಳಲ್ಲಿ ಹೇಗೆ ಲಕ್ಷ್ಮಿ ಕುಣಿಸ್ತೀನಿ ಎತ್ತ ಅಂತೆಲ್ಲ ಹೇಳಿ ಕೇಳೋಣ, ಕಮೆಂಟ್ ಮಾಡಿ ತಿಳಿಸಿ. ಈ ಬಿಸಿ ಒಬ್ಬಟ್ಟು, ಸಾಂಬಾರ್, ಒಬ್ಬಟ್ಟು, ರೈಸ್ ಎಲ್ಲ ರೆಡಿ ಇದೆ. ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ದಿನ ನಾವು ಹೋಗಿದ್ದು ಊರಿಗೆ. ನಮ್ಮೂರು ಮಳವಳ್ಳಿ ಹತ್ರ ಇರೋ ಬೆಳಕವಾಡಿ ಹತ್ರ ಬರುತ್ತೆ. ನನಗಂತೂ ಬಸ್ ಹತ್ತಿ ಆ ರಶ್ಶಲ್ಲಿ ಓಡಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ. ಯಾವಾಗಲೂ ಫುಲ್ ರಶ್ ಇರುತ್ತೆ. ಫುಲ್ ವಿಡಿಯೋ ಮಾಡಬೇಕು ಅಂತ ನಾನು ಅಂದ್ಕೊಂಡೆ, ಬಟ್ ಆದರೆ ಟೈಮ್ ಅನ್ನೋದಕ್ಕಿಂತ ಪ್ರಾಪರಾಗಿ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ನಾನು ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಅಲ್ಲಲ್ಲಿ ಬರೋ ಸಣ್ಣ ಪುಟ್ಟ ಗ್ಲಿಪ್ಸಪ್ನ ತೊಗೊಂಡೆ. ನಮ್ಮ ಮಳವಳ್ಳಿಲಿ ಇಷ್ಟು ದೊಡ್ಡ ಹೋಟೆಲ್ನ ನಾನು ನೋಡೇ ಇರಲಿಲ್ಲ ಇಷ್ಟು ದಿನ ಆದ್ರೂ. ಸೊ ಹೋಟೆಲ್ ನೋಡಿದ ತಕ್ಷಣ ಬಿಸಿ ಬಿಸಿ ಮಸಾಲೆ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ತುಂಬ ಹೊಟ್ಟೆ ಹಶ್ವಾಗಿದ್ದರಿಂದ ಸೊ ಅಲ್ಲೇ ಊಟ ಮಾಡಿಕೊಂಡು ನಾನು ಅಲ್ಲಿಂದ ನಮ್ಮ ಊರಿಗೆ ಹೋದೆ. ನಮ್ಮ ದೊಡ್ಡಮ್ಮ ನಾನು ಬರೋದನ್ನೇ ಕಾಯ್ಕೊಂಡು ಕೂತಿದ್ರು, ಯಾರ್ಯಾರು ಬರ್ತಾರೆ ಏನು ಎತ್ತ ಅಂತ ನೋಡೋದಕ್ಕೆ. ಬಟ್ ಆದರೆ ನಾನು ಒಬ್ಬಳೇ ಹೋಗಿದ್ದೆ. ಅದನ್ನ ನೋಡಿ ಅವರು ಶಾಕು. ಇವರಿಬ್ಬರು ನಮ್ಮ ಅಕ್ಕನ ಮಕ್ಕಳು. ನಮ್ಮ ಅಮ್ಮನ ಕಡೆ ಫ್ಯಾಮಿಲಿಲಿ ನಾನು ನಮ್ಮ ಅಕ್ಕ ಇಬ್ಬರೇ ಹೆಣ್ಮಕ್ಳಿನೆಲ್ಲ ಗಂಡು ಮಕ್ಕಳೇ. ಸೊ ಇವನೀಗ ಒಂದು 7-8 ತಿಂಗಳು ಅನಿಸುತ್ತೆ. ಈಗ ಅವನಿಗೆ ನೋಡಿರಲಿಲ್ಲ, ತುಂಬ ದಿನ ಆಗಿತ್ತು ಅವನ್ನ ನೋಡೋಕ್ಕೆ. ಬರೋಕ್ಕೆ ನಮ್ ದೊಡವ ಹಾಲ್ ಕರಿತವ್ರೆ ಅಂತ ಹೇಳ್ಕೊಂಡು ನಾನು ವಿಡಿಯೋ ಮಾಡ್ತಿರೋದಕ್ಕೆ ಸೀರೆ ನೀಟಾಗಿ ನಮ್ಮ ಅಣ್ಣ ನಮ್ಮ ಅಮ್ಮನ ಕರ್ಕೊಂಬರೋದಕ್ಕೆ ನಮ್ಮ ಮನೆ ಹತ್ರ ಹೋಗ್ಬೇಕಿತ್ತು, ಅಂದರೆ ನಮ್ಮೂರ ಹತ್ರ. ಬಟ್ ಆದರೆ ಅವನು ಚಿಕ್ಕವನು ಫುಲ್ ಆಟ ಮಾಡ್ತಾಯಿದ್ದ, ಎಲ್ಲಿ ಹೋಗ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಅವನ್ನ ಒಂದು ರೌಂಡ್ ಓಡಿಸಿ ಅವನ್ನ ಕರ್ಕೊಂಬಂದು ನಿಲ್ಸಿದ ಮೇಲೆ ಅವನು ಸಮಾಧಾನ ಮಾಡ್ಕೊಂಡ. ಎಲ್ಲ ನೆಂಟರೆಲ್ಲ ಬಂದಿದ್ರಲ್ಲ, ಸೊ ಫುಲ್ಲು ದೃಷ್ಟಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನಮ್ಮಮ್ಮ ಅವ್ರಿಗೆ ದೃಷ್ಟಿ ತೆಗಿತಾ ಇದ್ರು. ತುಂಬ ಕ್ಲಿಪ್ಸ್ ತಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಆದರೆ ಕೆಲಸ ಅದು ಇದು ಅಂತ ಅಂದ್ಕೊಂಡು ಜಾಸ್ತಿ ನಾನೇನು ಕ್ಲಿಪ್ಸ್ ತೊಗೊಳೋದಕ್ಕೆ ಹೋಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಲ್ಲ. ನೆಕ್ಸ್ಟ್ ಟೈಮ್ ತುಂಬ ಇನ್ಡೆಪ್ತಾಗಿ ವ್ಲಾಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಸ್ವಲ್ಪ ಬೈಸ್ನ ಅದಕ್ಕೆ ವಾಯ್ಸ್ ಓವರ್ ಕೊಟ್ಕೊಂಡು ಟ್ರೈ ಮಾಡ್ತಾ ಇರೋದ್ರಿಂದ ಅದು ಹೇಗೆ ಹೋಗ್ತಿದೆಯೋ ಏನೋ. ಸ್ವಲ್ಪ ಈ ವಾರ ನಾನು ಗ್ಯಾಪ್ ತೊಗೋತೀನೇನೋ ಗೊತ್ತಿಲ್ಲ, ಸ್ವಲ್ಪ ವರ್ಕ್ ಬ್ಯುಸಿ ಇದೆ.
ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಅಲ್ಲಿ ಊರಲ್ಲಿ ನಾನು ವ್ಲಾಗ್ನ ಎಂಡ್ ಮಾಡಲಿಲ್ಲ, ಸೊ ಅದಕ್ಕೆ ಬೆಂಗಳೂರಿಗೆ ಬಂದ ಮೇಲೆ ಒಂದು ದಿನ ಆದಮೇಲೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ನಮ್ಮ ಮನೆ ಹಬ್ಬ, ನಮ್ಮೂರು ವಾತಾವರಣ ಎಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಾನು ಏನಾದರೂ ಊರಿಗೆ ಹೋದರೆ ತುಂಬ ಇನ್ಡೆಪ್ತಾಗಿ ನೀಟಾಗಿ ಎಲ್ಲನೂ ಕ್ಲಿಯರಾಗಿ ಮನೆ ಆಗಿರ್ಬೋದು ಪ್ರತಿಯೊಂದನ್ನು ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಬರ್ತೀನಿ. ಬಾಯ್.